ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಾಳೆ ಎಲೆನ ಬಳಸಿ ಅಕ್ಕಿ ಹಿಟ್ಟಿನ ತವಾ ಕಡುಬು ಮಾಡ್ತಾಯಿದ್ದೀನಿ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಅಕ್ಕಿ ಹಿಟ್ಟನ್ನ ಬಳಸಿ ಈ ರೆಸಿಪಿನ ಟ್ರೈ ಮಾಡಿ. ಚಿಕ್ಕ ಮಕ್ಕಳು ಸಹ ಆರಾಮಾಗಿ ತಿನ್ನಬಹುದು. ಇದನ್ನು ಸಾಫ್ಟಾಗಿರುತ್ತೆ. ಹಾಗೆಯೇ ವಯಸ್ಸಾದವ್ರಿಗೆ ಜೀರ್ಣ ಆಗಲ್ಲ ಆಹಾರ ಅನ್ನೋರಿಗೆ ಈ ರೆಸಿಪಿನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಮೊಸರು ಬಳಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅಥವಾ ತುರಿದು ಸಹ ಹಾಕ್ಕೊಳ್ಬೋದು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ನಾವು ದೋಸೆ ಮಾಡ್ಕೊಳ್ಳಿಕ್ಕೆ ಯಾವ ಹದದಲ್ಲಿರುತ್ತೋ ಆ ಹದದಲ್ಲಿದ್ದರೆ ಸಾಕು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಮೊಸರು ಜೊತೆ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. 10 ನಿಮಿಷ ಆಗಲಿ, ಅದಾದಮೇಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದು ಆಗಿದೆ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಬಾಳೆ ಎಲೆನ ತೊಗೊಂಡಿದ್ದೀನಿ. ಇದನ್ನು ಬಾಳೆ ಎಲೆನಲ್ಲೇ ಮಾಡ್ಕೊಳ್ಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಅಳತೆನಲ್ಲಿ 2 ಬಾಳೆ ಎಲೆನ ತೊಗೊಂಡು ಈ ರೀತಿ ಎಣ್ಣೆ ಹಚ್ಕೊಳ್ಬೇಕು. 2 ಬಾಳೆ ಎಲೆಗೂ ಎಣ್ಣೆ ಹಚ್ಕೊಂಡು ಇದರಲ್ಲಿ ದೋಸೆ ಹೇಗೆ ಮಾಡ್ಕೊಳ್ತೀವೋ ಆ ರೀತಿ ಹಿಟ್ಟು ಹಾಕಿ ಈ ರೀತಿ ಅಗಲ್ಸ್ಕೊಳ್ಬೇಕು. ಈ ರೀತಿ ದೋಸೆ ಥರ ಮಾಡಾದ್ಮೇಲೆ ಇದ್ರ ಮೇಲೆ ಇನ್ನೊಂದು ಬಾಳೆ ಎಲೆನ ಕ್ಲೋಸ್ ಮಾಡ್ಕೊಳ್ಬೇಕು. ಅದಕ್ಕೂ ಸಹ ನೀವು ಎಣ್ಣೆ ಹಚ್ಕೊಳ್ಬೇಕು, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಇದನ್ನು ಇವಾಗ ತವಾ ಮೇಲೆ ಸುಟ್ಕೊಳ್ಬೇಕು ಡೈರೆಕ್ಟಾಗಿ. ಇದನ್ನು ನಾನು ಹಬೆನಲ್ಲಿ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟ್ ತವಾ ಮೇಲೇ ಮಾಡ್ಕೊಳ್ತಾ ಇರೋವಂಥದ್ದು. ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿರುತ್ತೆ. ಬಾಳೆ ಎಲೆನಲ್ಲಿ ಮಾಡೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ 2 ಕಡೆನೂ ಬೇಯಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ಎಣ್ಣೆ ಏನೂ ಬಳಸೋ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಬಾಳೆ ಎಲೆನಲ್ಲಿ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ತೆಗೆದು ನೋಡಿ ಬೆಂದಿದೆಯೋ ಇಲ್ವೋ ಅಂಥೇಳಿ. ಒಂದು 2ರಿಂದ 3 ನಿಮಿಷಕ್ಕೆಲ್ಲ ಇದು ಆಗುತ್ತೆ. ನಾನು ಇನ್ನೊಂದು ಸಹ ಮಾಡ್ಕೊಳ್ತಿದ್ದೀನಿ. ಇದನ್ನು ಡೈರೆಕ್ಟಾಗಿ ತವಾ ಮೇಲೇ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಕೆಳಗಡೆ ಇಟ್ಟು ಇಷ್ಟು ತೆಳ್ಳಗಿದೆ ಎತ್ತು ಮೇಲ್ಗಡೆ ಹಾಕೋಕ್ಕಾಗಲ್ಲ ಅನ್ನೋರು ಈ ರೀತಿ ತವಾ ಮೇಲೇ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು. ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಹಿಟ್ಟನ್ನ ಹಾಕಿ ಅದ್ರ ಮೇಲೆ ಮತ್ತೊಂದು ಎಲೆನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಆಗುತ್ತೆ. ಇಲ್ಲಿ ಫ್ಲ್ಯಾಟಾಗಿರುವಂತಹ ತವಾನ ಬಳಸಿದ್ರೆ ಒಳ್ಳೆಯದು. ಈ ಥರ ಹಳ್ಳ ಇರುವಂಥದ್ದು ಬಳಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಮಧ್ಯದಲ್ಲೇ ಉಳ್ಕೊಳ್ಳುತ್ತೆ, ದಪ್ಪವಾಗಿ ಬಂದುಬಿಡುತ್ತೆ. ಫ್ಲ್ಯಾಟಾಗಿದ್ದರೆ ಎಲ್ಲ ಒಂದೇ ಸಮದಲ್ಲಿ ಬರುತ್ತೆ. ಹಾಗಾಯಿತು ಅಂತ ಹೇಳಿದ್ರೆ ಒಂದು ಸಾರಿ ಮೇಲ್ಗಡೆ ತಟ್ಕೊಳ್ಳಿ ಅಷ್ಟೇ. ರೊಟ್ಟಿ ಥರ ಸಾಫ್ಟಾಗಿ ತೆಳ್ಳಗೆ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಇದನ್ನು ನಾನು ಕಡಲೆ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ, ಚೆನ್ನಾಗಾಗಿತ್ತು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆನೂ ಸಹ ತಿನ್ನಬಹುದು. ಆರಾಮಾಗಿ ವಯಸ್ಸಾದವರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಜೀರ್ಣ ಸಹ ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಖಾರ ಕಮ್ಮಿ ಬೇಕು ಅನ್ನೋರು ಖಾರ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಬಾಳೆ ಎಲೆನ ನಿಧಾನಕ್ಕೆ ತೆಗೆದು ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸರ್ವ್ ಮಾಡ್ಕೊಳ್ಬೋದು. ನಾನು ಈ ರೀತಿ ನಿಧಾನಕ್ಕೆ ರೋಲ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿನ್ಲಿಕ್ಕೆ ಸಹ ಇಷ್ಟಪಡ್ತಾರೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಕಡುಬನ್ನ ಎಲ್ಲರೂ ಹಬೆನಲ್ಲಿ ಬೇಯಿಸಿ ಮಾಡ್ತಾರೆ. ಇಲ್ಲಿ ತವಾನಲ್ಲಿ ಡಿಫ್ರೆಂಟಾಗಿ ಮಾಡಿರುವಂಥದ್ದು. ರೆಸಿಪಿ ಚೆನ್ನಾಗಾಗಿದ್ದು. ನೀವು ಸಹ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.